ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿದ್ಯಾ. ಈ ವಿಡಿಯೋದಲ್ಲಿ ನಾನು ಸುಬ್ರಹ್ಮಣ್ಯದಿಂದ ಸಕಲೇಶಪುರಕ್ಕೆ ಹೋಗ್ತಾ ಟ್ರೈನ್ ಜರ್ನಿ ಯಾವ ಥರ ಇರುತ್ತೆ, ನೇಚರ್ ಯಾವ ಥರ ಸಿಗುತ್ತೆ, ಮಧ್ಯೆ ಗುಹೆಗಳು ಯಾವ ಥರ ಸಿಗುತ್ತೆ, ಮತ್ತು ಈ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಾವು ಮಾಡಬೇಕಾಗಿರೋದೇನು, ಇನ್ನಿತರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇ ನೋಡ್ತಾ ಇರ್ಬೋದು, ನೇಚರ್ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ಆದರೆ ಇಲ್ಲೊಬ್ಬ ವ್ಯಕ್ತಿನ ನೋಡ್ತಾ ಇರ್ಬೋದು, ಡೋರಲ್ಲಿ ಯಾವ ಥರ ನೇತಾಡ್ತಿದ್ದಾರೆ ಅಂತ. ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಅದು ನಮಗೆ ಸೇಫ್ಟಿ ಕೂಡ ಅಲ್ಲ. ನಮ್ಮ ಪೇರೆಂಟ್ಸ್ಗಳು ನಮ್ಮನ್ನು ನಂಬಿ ಕಳಿಸಿರ್ತಾರೆ, ಆ ನಂಬಿಕೆಗೆ ಯಾವತ್ತೂ ನಾವು ಮೋಸ ಮಾಡಬಾರ್ದು. ನೀವು ಕೂಡ ಈ ಟ್ರೈನಲ್ಲಿ ಹೋಗಬೇಕು ಅಂದರೆ ಮಾಡಬೇಕಾಗಿರೋದು ಇಷ್ಟೇ. ಸುಬ್ರಹ್ಮಣ್ಯ ಟೆಂಪಲಿಂದ ರೈಲ್ವೆ ಸ್ಟೇಷನ್ಗೆ 10 ಕಿಲೋಮೀಟರ್ ಆಗುತ್ತೆ. ನೀವು ಜೀಪ್ ಮೂಲಕ ಆದರೂ ಹೋಗ್ಬೋದು ಅಥವಾ ಗೌರ್ಮೆಂಟ್ ಬಸ್ ಮೂಲಕ ಆದರೂ ಹೋಗ್ಬೋದು. ಜೀಪಲ್ಲಿ ಹೋದರೆ ಪರ್ ಹೆಡ್ಗೆ 50 ರೂಪೀಸ್ ತಗೊಳ್ತಾರೆ. ಆದರೆ ಒಂದೇನು ಪ್ರಾಬ್ಲಮ್ಮು ಅಂತ ಹೇಳಿದರೆ, ರೈಲ್ವೆ ಸ್ಟೇಷನಲ್ಲಿ ಫುಡ್ ಚೆನ್ನಾಗಿರಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಸಿಟಿಲೇ ಫುಡ್ಡೆಲ್ಲ ತೊಗೊಂಡು ಹೋಗ್ಬೇಕಾಗತ್ತೆ. ಸುಬ್ರಹ್ಮಣ್ಯದಿಂದ ಈ ಟ್ರೈನು 5:15 ಬಿಡುತ್ತೆ. 5:15 ಬಿಟ್ಟರೆ ನೆಕ್ಸ್ಟು ಸಕಲೇಶಪುರ ತನಕನೂ ಯಾವುದೇ ರೀತಿಯ ಸ್ಟಾಪ್ಗಳಿರಲ್ಲ. ಮಧ್ಯೆ ಫುಡ್ ಬರ್ತಾ ಇರುತ್ತೆ, ಬಟ್ ಸ್ವಲ್ಪ ಕೂಡ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಸಿಟಿಯಿಂದನೇ ಕ್ಯಾರಿ ಮಾಡಿ ಅಂತ ಹೇಳಿದ್ದು. ಫುಡ್ಡನ್ನು ತಿಂತಾ ಈ ನೇಚರ್ ನೋಡ್ತಾ ಇದ್ದರೆ ಸ್ವರ್ಗನೇ ಭೂಮಿ ಮೇಲೆ ಬಂದಂಗಿರುತ್ತೆ. ನಾನು ಕೂಡ ಸ್ವಲ್ಪ ವೀಡಿಯೋಸ್ ಇರ್ಬೋದು, ಫೋಟೋಸ್ ಇರ್ಬೋದು ನನ್ನ ಹಸ್ಬೆಂಡ್ದು ತೆಗೆದುಕೊಟ್ಟೆ. ಆಮೇಲೆ ನಾನು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಇದೇ ರೀತಿ ಫೋಟೋಸ್ ಇರ್ಬೋದು, ವೀಡಿಯೋಸ್ ಎಲ್ಲ ತಗೋಬೋದು. ಇದೊಂಥರ ನಿಮಗೆ ಲೈಫ್ ಟೈಮ್ ಮೆಮೊರಿ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಇದೊಂಥರ ಇನ್ಕ್ರೆಡಿಬಲ್ ಜರ್ನಿ ಅಂತಲೇ ಹೇಳ್ಬೋದು. ಪ್ಲೇಸಸ್ ನೋಡೋಕ್ಕೆ ನಾವು ಯಾವುದ್ಯಾವುದೋ ರಾಜ್ಯಕ್ಕೋ ಅಥವಾ ದೇಶಕ್ಕೋ ಹೋಗೋ ಬದಲು ನಮ್ಮ ಕರ್ನಾಟಕದಲ್ಲಿಯೇ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಅದರಲ್ಲಿ ಇದು ಕೂಡ ಒಂದು ಸೂಪರ್ ಪ್ಲೇಸ್ ಅಂದರೆ ತಪ್ಪಾಗಲ್ಲ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಇರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಮಧ್ಯ ಗುಹೆಗಳೆಲ್ಲ ಸಿಗ್ತಾ ಇರುತ್ತೆ. ಸುಮಾರು ಒಂದು 50ಕ್ಕೂ ಹೆಚ್ಚಿನ ಗುಹೆಗಳಿದೆ. ಮಧ್ಯ ಟ್ರೈನ್ ಫುಲ್ ಕತ್ಲೆ ಆಗ್ತಿರುತ್ತೆ, ಸಡನ್ನಾಗಿ ಬೆಳಕು ಬರ್ತಿರುತ್ತೆ. ಇದನ್ನು ಬಾಯಲ್ಲಿ ಹೇಳೋಕ್ಕಿಂತನೂ ಎಕ್ಸ್ಪೀರಿಯೆನ್ಸ್ ಮಾಡಿದವರಿಗೆ ಗೊತ್ತಿರುತ್ತೆ ಎಷ್ಟು ಸಖತ್ತಾಗಿರುತ್ತೆ ಅಂತ. ಮಳೆಗಾಲದಲ್ಲಂತೂ ಜಲಪಾತಗಳೆಲ್ಲ ಮಧ್ಯೆ ಸಿಗ್ತಾನೆ ಇರುತ್ತೆ. ನೀರೆಲ್ಲ ಟ್ರೈನ್ ಒಳಗಡೆ ಬೀಳ್ತಾ ಇರುತ್ತೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಎಲ್ಲರೂ ಒಂದು ಟೈಮ್ ವಿಸಿಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾವ ಥರ ವಿಡಿಯೋಸ್ ನಾನು ಮಾಡಬೇಕು ಅಂತ ಕಮೆಂಟ್